ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ದೊಂದು ಇದ್ರಲ್ಲಿ ಸ್ವಾರ್ಥ ಐತೆ. ನಮ್ಮ ಸತೀಶ್ ಅವರ ಸಿನಿಮಾಗಳಲ್ಲಿ ಯಾವಾಗ್ಲೂ ನಮ್ಮ ಮಂಡ್ಯ ನೇಮ್ ಅಂತೂ ಯಾವಾಗ್ಲೂ ಇದ್ದೇ ಇರ್ತದೆ. ಆದ್ರೆ ನಮ್ಮ ಮಂಡ್ಯದಲ್ಲಿ ಸಿನಿಮಾ ಗೆದ್ರೆ ಇಡೀ ಇಂಡಿಯಾದಲ್ಲಿ ಗೆಲ್ತದೆ ಅನ್ನೋದು ಒಂದು ವಾಡಿಕೆ. ಅದ್ರಲ್ಲೂ ನಮ್ಮ ಸತೀಶ್ ಅವ್ರ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ನಮ್ಮ ಮಂಡ್ಯದೊಂದು ನೆನಪಿರ್ತದೆ. ಯಾಕೆಂದ್ರೆ ನಾವು ಮಂಡ್ಯದವ್ರೇ ಆಗ್ಲಾಗಿ ನಮಗ್ ತುಂಬಾನೇ ಖುಷಿ. ಆಮೇಲೆ ನಮ್ಮ ಮಂಡ್ಯ ಆ ಸೊಗಡು ಇವರ ಸಿನಿಮಾದಲ್ಲಿ ಇರ್ತದೆ. ಆದ್ರಿಂದ ಮೊದಲೇ ಅಯೋಗ್ಯ ಸಿನಿಮಾ ನಾನು ಮೊನ್ನೆ ಸತೀಶ್ ಅವ್ರಿಗೆ ಹೇಳಿದೆ, ನಾವೊಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಟೈಮ್ ಕೇಳ್ತಾ ಇದ್ದೆ. ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಇನ್ನೇನು ನನಗೆ ಟೈಮೇ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬಾ ಮೊದಲು ಸಿನಿಮಾಗಿಂತ ಈ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಬೇರೆ ತುಂಬಾ ಚೆನ್ನಾಗಿ ಡ್ಯಾನ್ಸು ಮಾಡಿರೋದ್ರಿಂದ ಈ ಸಿನಿಮಾ ಆಗಸ್ಟ್ 7ನೇ ತಾರೀಕು ಎಲ್ಲಾ ಕಡೆ ತುಂಬಾ ಯಶಸ್ಸು ಕಾಣಲಿ ಅಂತ ನಾನು ಆಲೋಚನೆ. ಥ್ಯಾಂಕ್ ಯು. ಏನಮ್ಮಿ ಹಾಡು ಏನು ವೈಬ್ರೇಷನ್ ಕ್ರಿಯೇಟ್ ಮಾಡಿತ್ತು, ಅದೇ ಹಾದಿಯಲ್ಲಿ ಸಾಗ್ತಾ ಇದೆ ಈ ಹಾಡು ಕೂಡ. ದಯವಿಟ್ಟು ಯಾರು ಓಡಾಡ್ಬಿಡಿ. ಓಕೆ, ಎರಡ್ 2018 ಆಗಸ್ಟ್ 17ಕ್ಕೆ ಅಯೋಗ್ಯ ರಿಲೀಸ್ ಆಗಿತ್ತು. ಈ ವರ್ಷ ಆಗಸ್ಟ್ 7ಕ್ಕೆ ಅಯೋಗ್ಯ 2 ರಿಲೀಸ್ ಆಗ್ತಾ ಇದೆ. ಅಣ್ಣ ಬಂದ್ರೆ ಜ್ಯೂಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ್ಲ ಬರ್ತದೆ, ಶತ್ರು ಏರಿಯಲ್ಲಿ ಜ್ವರ ಬರ್ತದೆ, ಮಂಡ್ಯ ಬಂದ್ರೆ ಕಳ ಬರ್ತದೆ. ಬುದ್ಧಿ ಹೇಳೋದಿಕ್ಕೂ ನಿನ್ನ ಸೌಭಾಗ್ಯ, ಊರಿಗೊಬ್ಬ ಇದ್ದ ನೋಡು ಅಯೋಗ್ಯ. ಅಣ್ಣ ಬಂದ್ರೆ ಜ್ಯೂಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ್ಲ ಬರ್ತದೆ, ಶತ್ರು ಏರಿಯಲ್ಲಿ ಜ್ವರ ಬರ್ತದೆ, ಮಂಡ್ಯ ಬಂದ್ರೆ ಕಳ ಬರ್ತದೆ. ಸಾಂಗ್ ಸತೀಶ್ ಅವ್ರಿಗೆ ಫುಲ್ ಟಾರ್ಚರ್ ಕೊಟ್ಟಿದ್ದೀನಿ ಒಟ್ಟಲ್ಲಿ ಒಂದು 15 ದಿವಸ. ಯಾಕಂದ್ರೆ ತುಂಬಾ ಗ್ಯಾಪ್ ಆಗಿತ್ತು ಈ ತರ ಒಂದು ಸಾಂಗ್ ಬಂದಿದ್ದು. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಸಾಂಗ್ ಮಾಡೋದು ತುಂಬಾ ಗ್ಯಾಪ್ ಆಗಿದೆ. ಈ ಪ್ಯಾಟರ್ನೇ ಬರ್ತಿಲ್ಲ ಈಗ. ಸೊ ಬರೀ ಬಿಲ್ಡಪ್ ಆ ಥರದ್ದೇ ಇತ್ತು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸತೀಶ್ ಅವ್ರ ಹತ್ರ ಈ ಸಾಂಗ್ಗೆ ಡ್ಯಾನ್ಸ್ ಮಾಡ್ಲೇಬೇಕು, ಏನೇ ಬಿಲ್ಡಪ್ ಇದ್ರು ಒಂದ್ಸಲ ಸ್ಟಾರ್ಟ್ ಆಯ್ತಂದ್ರೆ ಸಾಂಗು ಎಂಡ್ವರೆಗೂ ಡ್ಯಾನ್ಸ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿ ಒಂದು 15 ದಿವಸ ರಿಹರ್ಸಲ್ ಕೊಟ್ಟು ಮಹೇಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಮಾಸ್ಟರ್ ನೀವು ಏನ್ ಬೇಕೋ ಮಾಡಿಸಿ, ಅವ್ರ ಕೈಯಲ್ಲಿ ಏನ್ ಬೇಕೋ ತೆಗ್ಸಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಅವತ್ತು ನಾವು ರಿಹರ್ಸಲ್ ಮಾಡಿದ್ದು, ಇವತ್ತು ರಿಸಲ್ಟ್ ಇಲ್ಲಿ ಗೊತ್ತಾಗ್ತಿದೆ. ನಾನು ಅನ್ಕೊಂಡಿದ್ದೆ ಓಕೆ ಬಿಲ್ಡಪ್ ಇರುತ್ತೇನೋ ಅಂತ, ಬಟ್ ನನಗೆ ಇವಾಗ ಆಶ್ಚರ್ಯ ಆಗ್ತದೆ ಇಷ್ಟು ಕೆಲಸ ತೆಗ್ಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಾಪ ಏನೋ ಒಂದು ಮಾತಾಡಿಲ್ಲ. ಅವ್ನಿಗೆ ಏನ್ ಬೇಕು, ಅವ್ನು ಏನ್ ಮಾಡ್ತಾನೋ ಇವತ್ತವರೆಗೂ ನನ್ನ ಹತ್ರ ಬಂದು ಏನು ಕೇಳಲಿಲ್ಲ. ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಮಕ್ಕಳು, ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತುಮಾರ್ ಸರ್. ಸರ್ ನಿಮ್ ಕೆಲಸ ತುಂಬಾ ಮಾತಾಡಿದೆ, ಒಂಚೂರು ಸೆಂಟ್ರಿಗೆ ಬನ್ನಿ ಸರ್. ಇಲ್ಲ, ಈ ಸಾಂಗ್ ಇಷ್ಟು ರಿಚ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ಮೇಜರ್ ಇದ್ರದ್ದು ಪ್ರೊಡಕ್ಷನ್ ವ್ಯಾಲ್ಯೂಸ್. ಸೊ ಮುನಿಗೌಡ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೋಹನ್ ಬೇಕೆರೆ ಸರ್ ಅವರ ಆರ್ಟ್ ವರ್ಕ್, ಸೆಟ್ ಡಿಸೈನ್ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಗಿದೆ ಹಾಡು? ಅಣ್ಣ ಬಂದವ ಓಕೆ. ನನಗೆ ಈ ಪ್ರಾಜೆಕ್ಟ್ ನಯನ್ ಮತ್ತೆ ಮಹೇಶ್ ಅವ್ರು ಬರ್ತಾರೆ. ಈ ತರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ. ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದ್ರೆ ಅಯೋಗ್ಯ ಒಂದು ಸಿನಿಮಾನು ನೋಡಿರ್ಲಿಲ್ಲ ನಾನು. ಆ ಸಾಂಗ್ಗಳು ಇಟ್ಟಾಗಿತ್ತಲ್ವಾ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ಮತ್ತೆ ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ
ಅದಾದ್ಮೇಲೆ ನಾನು ಅಯೋಗ್ಯ ಒಂದು ನೋಡಿದೆ ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದ್ರ ಒಂದು 100 ಟೈಮ್ಸ್ ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅವತ್ತು ಮಹೇಶ್ ಅವ್ರು ಬಂದು ನಮಗೆ ಈ ರೀತಿ ಸಾಂಗ್ಸ್ ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯ್ತು, ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದ್ರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದ್ರ ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ಲ ಎಲ್ರಿಗೂ ಹೇಳಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಲೋ, ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಈ ಒಂದು ಹಾಡನ್ನ ಲಾಂಚ್ ಮಾಡಿಕೊಟ್ಟಂತ ದೀಪಕ್ ಸರ್ಗೆ ಮತ್ತೆ ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ. ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬಾ ಮಾಸ್ ಆಗಿ ನೋಡ್ಬೇಕು. ಹಳ್ಳಿ ಐದನಾಗಿ ನೋಡಿದ್ದಾರೆ, ಒಂದು ಮಾಸ್ ಆಗಿ ಹೆಂಗೆ ನಾವ್ ಯಾವತ್ ನೋಡ್ತೀವಿ ಅನ್ನೋ ತರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸ್ ಆಗಿ ನೋಡ್ಬೇಕು, ಒಳ್ಳೆ ಡಾನ್ಸ್ ನಂಬರ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಇತ್ತು. ಅಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನ್ ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದೀರಾ ಮಾಸ್ಟರ್. ತುಂಬಾ ಖುಷಿ ಆಯ್ತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಅಂಡ್ DOP ಸರ್ ಅಮೇಝಿಂಗ್ ವರ್ಕ್. ಅಂಡ್ ಎಂಟೈರ್ ಟೀಮ್ ಅಂದ್ರೆ ನನಗೆ ಅಯೋಗ್ಯ ಒಂದಲ್ಲಿ ಗೆಳೆಯಿಂದ ನಂದು ಜರ್ನಿ ತುಂಬಾ ಲಾಂಗ್ ಜರ್ನಿ. ತುಂಬಾ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನು ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲ್ ಆಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊಂತ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬಾ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕಿತ್ತು. ಅಯೋಗ್ಯ 2 ಅನ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬಾ ದೊಡ್ಡ ಚಾಲೆಂಜು. ಆಗ್ಲೇ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾತಾಡಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತ ಆ ಸಿನಿಮಾ ಮಾಡಕ್ಕೆ ಅಂತ. ಕೆಲವೊಂದು ಸಿನಿಮಾಗಳ ಹಂಗೆ ಡೆಸ್ಟಿನಿ ಬರೆದು ಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗ್ಬೇಕು, ಯಾವಾಗ ರಿಲೀಸ್ ಆಗ್ಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬಾ ಸಿನಿಮಾ ಮಾಡೋದು ತುಂಬಾ ಕಷ್ಟದ ಕೆಲಸ, ಪ್ಯಾಷನೇಟ್ ಆಗಿ ಸಿನಿಮಾ ಮಾಡೋದು ಇನ್ನೂ ತುಂಬಾ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬಾ ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಂಗೆಲ್ಲ ಮಾಡಿದ್ರೇನೆ ಈ ತರ ಔಟ್ಪುಟ್ ಬರಕ್ ಸಾಧ್ಯ ಅಂತ ನನ್ನ ಭಾವನೆ ಆಸ್ ಎ ನಿರ್ದೇಶಕ ಆಗಿ, ಬರಹಗಾರ ಆಗಿ. ಅಂಡ್ ಈ ಸಂದರ್ಭದಲ್ಲಿ ನಾನು ಅರ್ಜುನ್ ಜನ್ಯ ಸರ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಸಾಂಗ್ ದೊಡ್ಡ ಮಾಸ್ ಸ್ಟಾರ್ಗೆ ಮಾಡೋ ತರ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಕ್ಕೆ, ಅದು ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾನೆ ಅನ್ಬೋದು. ಸುಮ್ಮನೆ ನಾನು ಗೆಳೆಯ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿಕೊಂಡು ಗೆಳೆಯನ ಬಗ್ಗೆ ಹೇಳೋದಾದ್ರೆ ಅವನಿಗಿರೋ ಕ್ಲಾರಿಟಿ ಇದೇ ತರನೇ ತೋರಿಸ್ಬೇಕು. ಸತೀಶ್ ಸರ್ಗೆ ಅಭಿಮಾನಿ ಬಳಗ ಏನ್ ದೊಡ್ಡದಿದೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು. ಅದ್ರಲ್ಲಿ ಮೊದಲನೇ ಅಭಿಮಾನಿ ಬಹುಶಃ ಗೆಳೆಯನೇ ಇರಬೇಕು. ಯಾಕಂದ್ರೆ ಕನ್ಸು ಮನ್ಸಲ್ಲೆಲ್ಲ ಬರೀ ಸತೀಶ್ ಸರ್ ಅವನಿಗೆ ಮೋಸ್ಟ್ಲಿ ಬ್ಲಡ್ ಒಳಗೆ ಓಡ್ತಾ ಇರ್ತದೆ. ಆ ರೀತಿ ಎದೆ ಒಳಗೆ ಹಾಕೊಂಡು ಮಾಡಿರೋದು ಸಿನಿಮಾ. ಗೊತ್ತಾಗುತ್ತಾ ಪ್ಯಾಷನ್, ಯಾವ ಬಟ್ಟೆ ಹಾಕ್ಸ್ಬೇಕು, ಯಾವ್ದಾರ ಸ್ಟೆಪ್ ಹಾಕಿಸ್ಬೇಕು, ಹೆಂಗ್ ನಡ್ಕೊಂಬಂದ್ರೆ ಹೆಂಗಿರುತ್ತೆ. ಆ ಬೋಲ್ಟ್ ಕ್ಯಾಮ್ರಾನು ಅಷ್ಟೇ ಬಿಟ್ಟಿಲ್ಲ, ಬರೋ ತನಕನೂ ನಿದ್ದೆ ಮಾಡಿಲ್ಲ. ಗೆಳೆಯ ಬರುತ್ತೆ ಬೋಲ್ಟ್ ಅಲ್ಲೇ ತೆಗಿಬೇಕು ಅಂತ. ಅಂದ್ರೆ ಆಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಗೊತ್ತಿರುತ್ತೆ ನಾವು ಇಷ್ಟು ಆರಾಧಿಸ್ತೀವಿ ಹೀರೋಗಳನ್ನ, ಎಷ್ಟು ಪ್ರೀತಿಸ್ತೀವಿ ಅಂತ. ಅದರಿಂದಾಗಿ ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಅಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರ್ ಆಗಿ ಮಾಡಿದ್ದಾರೆ ಮ್ಯೂಸಿಕ್. ಆ ಮ್ಯೂಸಿಕ್ ಇಂದನೇ ನಾನು ಅದಕ್ಕೆ ಜೀವ ಕೊಡಕ್ಕೆ ಸಾಧ್ಯ ಆಯ್ತು, ಅಂದ್ರೆ ಬರೆಯೋದಕ್ಕೆ ಸಾಧ್ಯ ಆಯ್ತು. ಅಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ. ಅವ್ರ ವಾಯ್ಸ್ ಅಲ್ಲಿ ಇರೋ ಅಂತ ಆ ಟೆಕ್ಸ್ಚರೇ ಹಂಗಿದೆ, ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಅಂಡ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಅಭಿನಂದನೆ ತಲುಪಿಸ್ತೀನಿ. ಅಂಡ್ ಗಿರಿಯಣ್ಣ, ಕೇರ್ಪೇಟೆ ಸರ್, ಎರಡು ಮುತ್ತುಗಳು. ನಾನು ಆಲ್ರೆಡಿ ನೋಡಿದ್ದೀನಿ, ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೆಲ್ಲ ಆಡಿಯನ್ಸ್ಗೆ ಸೇರಿದ್ದು ಅಯೋಗ್ಯ 1ನ ಎಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ರಿ, ಅದೇ ತರ ಅಯೋಗ್ಯ 2 ಚಿತ್ರ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರವನ್ನ ನೋಡಿ ಹರಿಸಿ, ಹಾರೈಸಿ, ಆಶೀರ್ವದಿಸಿ ಅಂತ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವಿಧದ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ, ಹಾಗೂ ಬಂದಿರತಕ್ಕಂಥ ಕೆಲವೊಂದಷ್ಟು ಪ್ರೀತಿಯ ಆಡಿಯನ್ಸ್ಗೂ ಕೂಡ ನಮಸ್ಕಾರ. ಗಿರೀಶನ ಹೇಳ್ದಂಗೆ ಫಸ್ಟು
ಈ ಸಿನಿಮಾ ಶುರುವಾಗ್ತಾ ಇದೆ ಅಂತ ಹೇಳಿದಾಗಲೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಹೌದಾ ಹೌದಾ ಆಯ್ತಣ್ಣ. ಅಡ್ವಾನ್ಸ್ ಆಯ್ತು. ಅಡ್ವಾನ್ಸ್ ಆಗಿದ್ದಿನ ಜೊತೆಲಿದ್ವಿ ನಾವಿಬ್ರು ಮಾತಾಡ್ಕೊಂಡಿದ್ದು ಒಂದೇ ಮಾತು ಹೇಳಿದ್ದು, ಇವತ್ತು ಹೋಗಿ ಫಸ್ಟ್ ಅಯೋಗ್ಯ ಪಾರ್ಟ್ 1 ನೋಡೋಣ. ಇಬ್ರು ಮನೆಗೆ ಹೋಗಿ ಇವರು ಒಂದ್ಸಲ ಸಿನಿಮಾ ನೋಡಿದ್ದಾರೆ, ನಾನು ಸಿನಿಮಾ ನೋಡಿದೆ. ಮಾರನೇ ದಿನ ಮಾತಾಡ್ಕೊಂಡ್ವಿ, ಈ ರೀತಿಯಾಗಿ ಬಂದಿದೆ, ಹಿಂಗೆ ಹೋಗ್ಬೇಕು ಅನ್ನೋ ತರಕ್ಕೆ. ಮತ್ತು ಗಿರಿಯನ್ನ ಹೇಳ್ದಂಗೆ ಆಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನ್ ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡಿದ್ದೀವಿ ಅಂತಾನೆ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದಾವೆ ಅಂತಂದ್ರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನೆನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದ್ರೂ ಕೂಡ ಅದೇ ರೀತಿಯಾಗಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ಲರೂ ಕೂಡ. ಮತ್ತೆ ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡ್ಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡಿದ್ದೀರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶ್ ಅಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವನ್ ನಿಂತಿದೆ, ಇವರು ಒಂದೊಂದ್ಸಲ ಅಂತಂದ್ರೆ ಇದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದೀವಿ ಅಂತ ನೆನಸ್ತಾ ಇತ್ತಲ್ವಾ ಅನ್ನೋ ಥರಕ್ಕೆ. ಅಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತೆ ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು, ಮತ್ತೆ ಕೆಲವೊಂದು ಸೀನ್ಗಳು ಇಡೀ ಥಿಯೇಟರ್ ಒಂದ್ಸಲ ಈಗ ಅಳ್ಳಾಡ್ಬಿಡ್ತೇನೋ ಆ ರೇಂಜಿಗೆ ನಗ್ತೀರಾ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಅವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಒಟ್ಟಿನಲ್ಲಿ ಇಡೀ ತಂಡ ತುಂಬಾ ಖುಷಿಯಾಗಿ ಮಾಡಿರುವಂತ ಸಿನಿಮಾ. ನಿಮ್ಮನ್ನ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮಗೆ 100ಕ್ಕೆ 100 ಪಟ್ಟಿದೆ. ಎಲ್ಲೂ ಯಾವುದೇ ಒಂದು ಸೀನಲ್ಲೂ ಚಿಕ್ಕದಾಗೂ ಕೂಡ ಕೊರತೆ ಆಗದಲೇ ಇರೋ ಹಾಗೆ ಪ್ರೊಡಕ್ಷನ್ ಮಾಡಿರುವಂಥ ನಮ್ಮ ಮುನೇಗೌಡರು ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂತಹ ಪ್ರೊಡಕ್ಷನ್. ನಾವು ಮೊನ್ನೆ ಒಂದು ಈ ಹಾಡನ್ನ ನೋಡಿ ಬರ್ಬೇಕಾದ್ರೆ ಗಿರಿಯಣ್ಣ ಹೇಳ್ದಂಗೆ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇದು ಗೆದ್ದು ನಾನು ಗೆದ್ದೆ ಅಂತ ಅನ್ನಿಸ್ತು ಅಂತಂದ್ರೆ ಎಷ್ಟು ಸಿನಿಮಾ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ನಿಜವಾಗ್ಲೂ ಹೇಳಿದ್ರು. ಅಣ್ಣ ನೀವು ಖಂಡಿತವಾಗ್ಲೂ ಮಾಡ್ತೀರಾ, ಈ ಸಿನಿಮಾ ನಿಮ್ಗೆ 100 ಸಿನಿಮಾ ಮಾಡುವಷ್ಟು ದುಡ್ಡನ್ನ ತಂದುಕೊಡ್ಲಿ ಅಂತ ನಾನು ಸರಸ್ವತಿ ಹತ್ರ ಬೇಡ್ಕೊಂತೀನಿ. ಯಾಕಂದ್ರೆ ನಮ್ಗೆ ಇದು ಬಿಟ್ರೆ ನಮ್ಗೇನು ಗೊತ್ತಿಲ್ಲ, ನಾವು ಇದನ್ನೇ ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಯಾವಾಗ್ಲೂ ಇರ್ತೀವಿ. ಗೆಳೆಯ ಆಲ್ ದ ಬೆಸ್ಟ್ ಮಾಸ್ಟರ್, ಸೂಪರ್ ಮಾಸ್ಟರ್. ನಮ್ಮನ್ನು ಕುಣಿಸಿದ್ರಿ ಅದೇ ಕಷ್ಟ ಆಯ್ತು. ಹಾಗೆ ನಮ್ಮ ವಿಶ್ವಾಸರು ಸಿನಿಮಾಟೋಗ್ರಫಿ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ. ಮತ್ತೆ ಎಡಿಟ್ರು ಇಲ್ಲಿ ಮಾತನ್ನು ಎಡಿಟ್ ಮಾಡ್ಬಿಟ್ಟು ಮಾತಾಡಿದ್ರು. ಸೊ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡ್ಬೇಕಾದ್ರೆ ಕಟ್ ಮಾಡೋದು ಬೇಡವ ಅನ್ನೋ ಡಿಸ್ಕಷನ್ ಅಲ್ಲೇ ತುಂಬಾ ದಿನ ಕಳೆದಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಸತ್ಯ ಕೂಡ ಅದು. ಒಟ್ಟಾರೆಯಾಗಿ ಈ ಹಾಡು ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ, ಅದೇ ರೀತಿಯಾಗಿ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ನಗ್ಸುತ್ತೆ. ಮತ್ತೆ ಈ ಹಾಡಲ್ಲಿ ನೀವು ಗಮನಿಸಿರ್ಬೋದು, ಬರೀ ಒಂದು ಹೀರೋ ಎಂಟ್ರಿಗೆ ಅಂತ ಮಾಡಿರೋ ಸಾಂಗ್ ಅಲ್ಲ, ಅವ್ರ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಸಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಓಟ್ ಹಾಕೋದು ಬಿಡ್ಬಿಡ್ರಪ್ಪ ಅನ್ನೋ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ತುಂಬಾ ವಿಷಯಗಳಿದಾವೆ. ಈ ಹಾಡನ್ನ ಕೇಳಿ. ಹಾಗೆ ಆಗಸ್ಟ್ 7ನೇ ತಾರೀಕು ನಮ್ಮ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನೀವು ಕೂಡ ನಿರ್ಮಾಪಕರೇ ದೀಪಕ್ ಸರ್, ಹಾಡು ಹೆಂಗ ಅನಿಸ್ತು? ಫಸ್ಟ್ ಪ್ಲೇಸ್ ಚೇತನ್ ಅವ್ರಿಗೆ ಹ್ಯಾಟ್ಸ್ ಆಫ್. ಇನ್ನ ಒಳಗಡೆ ಅದು ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅನ್ಬಿಲೀವಬಲ್. ಆ ಪರ್ಸನಾಲಿಟಿಯಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ನಂಬಕ್ಕಾಗಲ್ಲ. ಹ್ಯಾಟ್ಸ್ ಆಫ್ ಟು ಚೇತನ್. ಸತೀಶ್ ಅವ್ರ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಇದೆ. ಸೊ ಅಯೋಗ್ಯ ಅಲ್ಲಿ ಇಷ್ಟು ಇರಲಿಲ್ಲ, ನೆಕ್ಸ್ಟ್ ಎನರ್ಜಿ ಕೊಟ್ಟಿದ್ದಾರೆ. ಒಳ್ಳೇದಾಗ್ತದೆ. ಅಷ್ಟೇ. ಇಡೀ ತಂಡದ ಬಗ್ಗೆ, ನಮ್ಮ ನಿರ್ದೇಶಕರ ಬಗ್ಗೆ, ಇಡೀ ತಂಡಕ್ಕೊಂದು ವಿಶ್ ಮಾಡಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂರ್ತಿ ಚಿಕ್ಕದಾದ್ರು ಕೆಲಸ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಮಾಡೋದು. ಮೂರ್ತಿ ಚಿಕ್ಕದ ಸರ್? ಇಲ್ಲ, ಮಹೇಶ್ ಫಿಲಂ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರ್ತದೆ. ಪಕ್ಕಾ ಪೈಸಾ ವಸೂಲ್. ಸೊ ಯಾರಿಗೂ ಬೇಜಾರಾಗಲ್ಲ. ಆಲ್ರೆಡಿ 2 ಸಾಂಗ್ ಒಳ್ಳೆ ಹಿಟ್ ಆಗಿದೆ. ನಮ್ಮ ನಿರ್ಮಾಪಕರು ಮುನೇಗೌಡರ ಸರ್ಗೆ ಒಳ್ಳೆ ಕಲೆಕ್ಷನ್ ಆಗ್ಲಿ,
ಅವ್ರ ಕಲೆಕ್ಷನ್ ಆಯ್ತು ಅಂದ್ರೆ ಇನ್ನ ಹೆಚ್ಚು ಕನ್ನಡ ಫಿಲಂಗಳು ಸೆಟ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವ್ ಹೇಳ್ದಂಗೆ ಸತೀಶ್ ಅವ್ರಿಗೆ ಒಳ್ಳೆ ಯೋಗ್ಯತೆ ಎರಡೂ ಇದೆ. ಇವಾಗ ಬಾಗ್ಲು ಓಪನ್ ಆಗಿ ಅವರು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸೂಪರ್ ಸೂಪರ್, ಧನ್ಯವಾದಗಳು ಸರ್. ಸರ್ ಓಟ್ ಯು. ನಿಮ್ಗೆ ಹೆಂಗ ಅನ್ಸ್ತು ಹಾಡು? ನನಗ್ ಪರ್ಸನಲ್ ಆಗಿ ಯಾವ್ದಾದ್ರು ಒಂದ್ ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳ್ಬೇಕು ಅನ್ಸುತ್ತೆ. ಆದ್ರೆ ಈ ಸಾಂಗ್ ಕೇಳಿದ್ರೆ ಪದೇ 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 ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ರೆ ಒಂದ್ ಜೀವನದಲ್ಲಿ ಏನೇನ್ ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದ್ರಲ್ಲಿದೆ ಅಲ್ವಾ? ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಬಹಳ ಚೆನ್ನಾಗಿದೆ ಸತೀಶ್ ಸರ್. ಏನ್ ಡ್ಯಾನ್ಸು ಸರ್, ವಂಡರ್ಫುಲ್. ಏನ್ ಲಿರಿಕ್ಸ್ ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮತ್ತೆ ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ರೆ ನನ್ಗೆಲ್ಲೋ ಒಂದ್ ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನ್ಪು ಬಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಾಗೆ ನೋಡಿ ಅಲ್ಲಿ ನಿಂತಿರ್ತಾರಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆದ್ರೆ ಅಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವೇನ್ ಕರೆದ್ರಿ, ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಇಷ್ಟು ಮಟ್ಟಕ್ಕೆ ತಗೊಂಡಿರೋದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಮಹೇಶ್ ಸರ್. ಹಾಗೆ ತುಂಬಾ ದೂರ ಈ ಸಿನಿಮಾ ಸಾಗುತ್ತೆ. ನಿಮ್ಮ ಜೀವನ, ನಿಮ್ಮ ಉದ್ಯೋಗಗಳು ಮತ್ತೆ ನಿಮ್ಮ ಕೆರಿಯರ್ಸ್ ಆಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ ಸಾಹೇಬ್ರು ತಮಗೂ ಕೂಡ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಮಾಧ್ಯಮದವರಿಗೆ ಬಂದು ಬೆಂಬಲವಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನನ್ನ ಮೊದಲ ಸಾಂಗ್ ಮುದ್ದು ಪುಟ್ಟು ಲಕ್ಷ್ಮಿನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದೀರಾ. 5 ಮಿಲಿಯನ್ ದಾಡ್ಕೊಂಡು ಹೋಗ್ತಾ ಇದೆ. 15,000 ರೀಲ್ಸ್ ಆಗಿದೆ. ಅದು ಎಲ್ಲ ಕ್ರೆಡಿಟು ನೀವೆಲ್ಲ ಸಪೋರ್ಟಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಸಾಂಗ್ ಲಾಂಚ್ ಮಾಡೋಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ, ದೀಪಕ್ ಅಣ್ಣಗೆ, ಅಣ್ಣ ಬರ್ಬೇಕಣ್ಣ ಅಂತ ಪ್ರಮೋಷನ್ ಫೋನ್ ಮಾಡಿದೆ. ಅವರು ಮದಗಜ ಸಿನಿಮಾ ಆಗ್ಬೋದು, ಅವತ್ತು ನಿರ್ಮಾಪಕ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ನಂಬಿದ್ರು, ಬಂಡವಾಳ ಹಾಕೋರು ಉಮಾಪತಿ ಸರ್ ಜೊತೆ. ನಂಗೆ ಅದು ಯಾವತ್ತೂ ಅವರು ಮನಸ್ಸಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ಮಹೇಶ್ ಬಾ, ಇಲ್ಲಿ ಇರ್ತೀನಿ, ಬಾ ನನ್ನ ಜೊತೆ ಇರ್ತೀನಿ ಅಂತ. ಅದು ಅಣ್ಣನ ಸ್ಥಾನದಲ್ಲಿ, ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ ಹೇಳ್ತಾರೆ. ಹಂಗೆ ಅಣ್ಣ ಇದ್ದಾಗ ಯಾವಾಗಲೂ ನನಗೆ ಬೆಂಬಲವಾಗಿ ದೀಪಕಣ್ಣ ನನ್ನ ಜೊತೆ ಇರ್ತಾರೆ. ಆ ಪದಕ್ಕೆ ಅವ್ರ ಅರ್ಥ. ಹಾಗೆ ಪ್ರಮೋದ್ ಸರ್ ನಂಗೆ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದು ನಮ್ಮ ದೀಪಕಣ್ಣನ ಹತ್ರ. ಅವ್ರ ಸ್ಪೀಚಲ್ಲೇ ಗೊತ್ತಾಗ್ತಾ ಇತ್ತು. ಅವ್ರು ಮಾತಾಡ್ಬೇಕಾದ್ರೆ ಅವರೊಬ್ಬರು ಪೊಲಿಟಿಷಿಯನ್ಸ್ ಅಲ್ಲ, ಗುಡ್ ಹ್ಯೂಮನ್ ಅಂದ್ರೆ ಏನು ಹೇಳ್ತಾರೆ, ಒಬ್ಬ ಒಳ್ಳೆ ಮನುಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಹೇಶ್ ನಿಮ್ಮಲ್ಲಿ ಇರುವಂಥ ಒಂದಷ್ಟು ಟ್ಯಾಲೆಂಟ್ಗಳು ಮತ್ತು ಜೊತೆಲಿ ನಾವು ಇರ್ತೀವಿ ಅನ್ನೋದೊಂದು ಇರೋದು, ಮತ್ತು ಇವತ್ತು ಬಂದಿರೋದು ಅವ್ರು ನನಗೆ ಸಪೋರ್ಟ್ ಆಗಿದ್ದಾರೆ. ದೀಪಕಣ್ಣ, ಪ್ರಮೋದ್ ಸರ್ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮ್ಗೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹಂಗೆ ಸಾಂಗ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಸತೀಶ್ ಗೌಡ್ರು ಸರ್ ಆಗ್ಬೋದು, ರುದ್ರೇಗೌಡ ಸರ್ ಆಗ್ಬೋದು, ನಮ್ಮ ಮಾಮ ಅವರು, ಆ್ಯಂಡ್ ಎಲ್ಲ ಕಲಾವಿದರು, ರಾಜೇಶ್ವರಿ ಅವರಿದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ವಿನಯ್ ಸರ್, ರಕ್ಷಿತ್ ಸರ್ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಗೆಳೆಯದ ಗೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಗೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟ್ ಅವ್ರದ್ದು ಬಾಡಿಗೆದು. ಇದು ಫಸ್ಟ್ ಸಾಂಗ್ ಅಯೋಗ್ಯ ಟೋನ್ ಮಾಡಿ ನಾನು ಸೆಟ್ ಆಗ್ತೀನಿ, ಮೋಹನ್ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನದಾತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದಲೇ ಆರಂಭ ಆಗ್ಬೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರ್ದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತಗೊಂಡೋಗಿ ನನ್ನ ಫ್ಯಾಮಿಲಿ ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಬಂದು ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಆಗ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ ನಾನು ಯಾವಾಗಲೂ ನಾನು ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು
ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ ಆ ಸಿನಿಮಾಗಳು ಲಾಭ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ, ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿ ಟಾಕೀಸ್ ಎದುರುಗಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡಬೇಕಂತ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಕೇಳಂಗೆಲ್ಲ ಇದು ಫಸ್ಟ್ ಸಾಂಗ್ ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನನ್ನ ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನಾನು ಫಸ್ಟ್ ಸಿನಿಮಾ ಕೊಟ್ಟಿದ್ರೆ ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನ್ ಅಷ್ಟೇ ಪ್ಯಾಷನೇಟ್ ಆಗಿ ತೆಗೆದಿದ್ದೆ. ಅವತ್ತು ಒಂದು ಬಜೆಟ್ ಇತ್ತು, ಇವತ್ತು ಅಷ್ಟೇ. ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ನಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ಗೆ ಹೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸಾರೇ ಕಾರಣ. ಅವ್ರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೈಟ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮ್ಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ ಇಪಿಗಳು ನನ್ನ ಅರ್ಚನ್ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ ಸರ್ ನಾವು ಪೂಜೆ ಮಾಡಿ, ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದೇನೆ, ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ. 2ನೇ ಸಾಂಗ್ ಬಂದು ಉದ್ಭುತ ಪಟ್ಟಲಕ್ಷ್ಮಿ. ಆ ಭಗವಂತನ ಆಶೀರ್ವಾದದಿಂದ ಮೊದಲ ಸಾಂಗ್ ಹೆಂಗೆ ಗೆಲ್ಸಿದ್ದೀರಾ ಹಾಗೆ 2ನೇ ಸಾಂಗು ಗೆಲ್ಸಿ. ಆಗಸ್ಟ್ 7ನೇ ತಾರೀಕು ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಉದ್ದೇಶ ಇರುತ್ತೆ, ಅದಕ್ಕೆ ರಿಸಲ್ಟ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೇಗಿದೆ ಅಂತ ಎಲ್ಲ ನೋಡಿ ಬೆನ್ ತಟ್ಟಿ. ಥ್ಯಾಂಕ್ ಯು ಸೊ ಮಚ್ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆದರೆ ಫೈನ್, ಒನ್ ಡೇ ನಮಗೆ ಡೇಟ್ಸ್ ಬಂತು, ಇಲ್ಲ ಶುರು ಆಗ್ತಾ ಇದೆ ಅಂತ. ಇವತ್ತು ಶುರು ಆಗ್ತಾ ಇದೆ ಅಂತ ನಾನು ಶಿವರಾಜ್ ಕೇರ್ಪೇಟೆ ಅವ್ರಿಗೆ ಫೋನ್ ಮಾಡಿದೆ. ಏನಣ್ಣ ಆಗ್ತಾ ಇದೆಯಾ? ಹೌದೌದು ಆಗ್ತಾ, ಡೇಟ್ ಬಂದ ಮೇಲೆ ಆಗಿದೆ ಅಂತ ಅಲ್ವಣ್ಣ ಅರ್ಥ. ಸರ್ ಕೆಲಸ ಮಾಡೋಣ, ಹಿಂಗೆ ಶೂಟಿಂಗ್ ಹೋಗಿತ್ತ ಮುಂಚೆ ಒಂದ್ಸತಿ ಫಸ್ಟಲ್ಲಿ ಏನು ಮಾಡಿದ್ವಿ ಅಂತ ನೋಡ್ಬೇಡ ಅಂದ್ಬಿಟ್ಟು ನೋಡಿದ್ವಿ. ಒಂದು 7 ವರ್ಷದಿಂದ ನಾವು ರ್ಯಾಂಡಮ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲೇ, ನನ್ನ ಮಗನ ಹಂಗೆ ಮಾಡೋಣ ಅಂತ. ಈಗ ಒಂಚೂರು 7 ವರ್ಷ ಆಗಿದೆ, ಬಿಳಿ ಕೂದಲು ಬಂದಿದೆ, ಒಂಚೂರು ಫ್ಯಾಟ್ ಗೀಟ್ ಎಲ್ಲ ಸೇರ್ಕೊಂಡಿದೆ, ಹೆಂಗೆ ಬರುತ್ತೋ ಏನು ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಒಂದು ಹಳ್ಳಿ, ಆ ಹಳ್ಳಿಲಿ ಶೂಟ್ ಮಾಡ್ತಾ ಇದ್ದೀವಿ. ಕ್ಯಾರವನಲ್ಲಿ ನಾನು ಮತ್ತು ಶಿವರಾಜ್ ಕೇರ್ಪೇಟೆ ಅವರು ಮೇಕಪ್ ಎಲ್ಲ ಹಾಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಹಳ್ಳಿ ಜನ ನಮ್ಮನ್ನೇ ನೋಡಿದ್ರು ಹಿಂಗೆ, ಇದೇನಲ್ಲ ಇವರು ಹಂಗಂಗೆ ಅವ್ರೆ ಎಲ್ಲ ಅಂತಂದ್ರು. ಅಲ್ಲಿ ಗುರು ಈ ಪಿಕ್ಚರ್ ಮಾಡ್ಬೋದು ಗುರು, ನಾವು ಹಂಗೆ ಕಾಣಿಸ್ತಾ ಇದೀವಿ ಕಣ್ಣಿಗೆ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಈ ಸಿನಿಮಾ, ಯಾಕೆಂದರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡ್ಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಮಾಡ್ತಾ ಏನು ಅನ್ನಿಸ್ತು ಅಂದರೆ ನಮಗೆ ಫಸ್ಟು ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾ ಇದೀವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ ಆ ಥರ ಆಗೋಯ್ತು ನಮಗೆ. ಇದೇನೇ ಇದು, ನಾವೇನು ಅಂದ್ಕೊಂಡು ಹೆಂಗೆ ಆಗ್ತಾ ಇದೆಯಲ್ಲ. ಒಂದು ಡೈಲಾಗು ಶಿವಣ್ಣಂಗೆ ಹೇಳ್ತಾ ಇದ್ರೆ, ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತವ್ರು ಅದೇ ಜಾಗದಲ್ಲಿ. ಓ ಗುರು, ತುಂಬ ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ ನಾವು ಅಂತ. ಎಲ್ಲಿ ಶುರುವಾಗುತ್ತೋ ಅಲ್ಲಿಂದನೇ ಎಲ್ಲಿ ಮುಗಿಯುತ್ತೋ ಅಲ್ಲಿಂದನೇ ಶುರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆಫ್ಟರ್ 7 years ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ನನಗೆ. 8 years ಶೂಟಿಂಗ್ ಇದೆ ನಮಗೆ. ಏನಪ್ಪ ಅಂತ ಒಂದು ವಿಶ್ವ ನಮ್ಮ ಕ್ಯಾಮ್ರಾಮನ್ ತುಂಬ ನಮ್ಮನ್ನು ಬೆಳ್ಳಕ್ಕೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯ ಪೂರ್ವಕ ನಮಸ್ಕಾರಗಳು. ಸರ್, ಸಿನಿಮಾ ಮಾಡೋದು ಇವಾಗ ತುಂಬ ಕಷ್ಟ ಸರ್. ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಬ್ಬ ಹೀರೋ ನಿಮ್ದಪ್ಪ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಇವು ಸತೀಶ್ ಅವ್ರು ಅದೇ ಹೇಳ್ತಾರೆ, ಯಾವ ಸೀನ್ ಮಾಡಿದ್ರು ನಿಮ್ದು ಕಂಡ್ರೆ ಸೀನ್ ನೀವು ಮಾಡಬೇಕು ಅಂತ. ನೀವು ನಾನು ಮಾಡ್ತಾ ಇದ್ದೀನಪ್ಪ, ನೀವೇ ಮಾಡಬೇಕು ಜೋಡೆತ್ತಿದ್ದಂಗೆ ಅಂತಾರೆ ನಮಗೆ. ಸೊ ಮುನೇಗೌಡ್ರಿಗಂತೂ ನಮ್ಮ
ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಈ ಸಿನಿಮಾ ಏನಾರು ಚೆನ್ನಾಗಾದ್ರೆ ಒಂದು 25-30 ಪಿಕ್ಚರ್ ಮಾಡ್ತೀನಿ ಅಂತ. ಸಾಕ, ಚೆನ್ನಾಗಾಗುತ್ತಲ್ಲ ಆ ಸಿನಿಮಾ. ಇದು ಕಾಮಿಡಿ ಫಸ್ಟ್ ಒನ್ ಏನಿತ್ತು ಅದಕ್ಕೆ 200 ಪಟ್ಟು ಈ ಸಿನಿಮಾದಲ್ಲಿದೆ. 200 ಪಟ್ಟು. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿಯಾಗಿ ಈ ಸಿನಿಮಾ ಇದೆ. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನನ್ನು ಬೆಳೆಸಿದವ್ರು ಅವರೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ಗೆ ಏನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ ಹಂಗಿದಿನ ಇರೋಂಗ್ರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಚೆನ್ನಾಗಿರುವ ಡ್ಯಾನ್ಸ್ ಚೆನ್ನಾಗಿ ಮಾಡಿಲ್ವಾ, ಇರುವಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜಿಂಗ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ಬೋದ್ರು. ನಿಮ್ಗೆ ಗೊತ್ತು ನಾನು ಬರ್ತಾ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವ್ರಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ್ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗ್ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್. ನಾನು ಪ್ರತಿ ಶಾರ್ಟ್ ಕೂಡ ಹೇಳೋದು ಬಂದು ನನಗೆ, ಹಿಂಗ್ ಬರಲೇಬೇಕು ಸರ್, ಹಿಂಗ್ ಬನ್ನಿ ಸರ್, ಹಿಂಗ್ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗ್ಲೂ ಹಂಗಿದ್ದವರಲ್ಲ ಬದುಕಲ್ಲಿ. ಅದಷ್ಟೇ. ಇಲ್ಲಿ ನಿಮ್ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇನೆ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು. ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಂದಷ್ಟೇ. ಬಿಟ್ರೆ ನಾಲ್ಕು ಟಾರ್ಗೆಟ್ ಹಂಗ ಅನ್ಕೋಬಿಟ್ಟಿದ್ದೆ. ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರ ಬುದ್ಧಿ ಖಂಡಿತವಾಗ್ಲೂ ಹೇಳಿ ಅಂತ. ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಇದ್ ಮಾಡ್ಬೇಡಿ ಅಷ್ಟೇ. ಯಾಕಂದ್ರೆ ನಮ್ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವ್ರು ಅಷ್ಟೇ ಅಂತ ನನ್ನ 100% ರೈಟ್. ನೀವ್ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದರಲ್ಲಿ ಮಂಗಳಮ್ಮ ಹೆಂಗಾಯ್ತವೆ ಅಂದ್ರೆ ಕೆಲವೊಬ್ರು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ತುಂಬಾ ಓದ್ಕೊಂಡಿರೋರೇ ಇರ್ತಾರೆ. ಈಗ ಲಾಸ್ಟ್ ಆಗಿ ಬಿಡುಗಡೆ ಆಯ್ತಲ್ಲ, ಭಾರಿ ವೈನಾಗವಳೆ ಪಟ್ಟದ ಕೆಳಗಡೆ ಕಮೆಂಟ್ ಆಗ್ತಾನೆ, ಎಲ್ಲಿಗೆ ಬಂದು ಕನ್ನಡ ಸಾಹಿತ್ಯ? ಹೆಣ್ಮಕ್ಳನ್ನ ವೈನಾಗವಳೆ. ವೈನು ಅಂದ್ರೆ ಎಣ್ಣೆ ಎಲ್ಲ ಕಣೋ, ವೈನಾಗವಳೆ. ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ವೈನಾಗವಳೆ, ತುಂಬಾ ಚೆನ್ನಾಗವಳೆ, ಮುದ್ದಾಗವಳೆ. ಆಗ ಗೊತ್ತಿದ್ದವ್ರ ಕಮೆಂಟ್ ಹಾಕಿದ್ರೆ ಏನ್ ಮಾಡೋಣ? ಅಲ್ಲಿ ಕನ್ನಡ ಸಾಹಿತ್ಯಕ್ಕೂ ವೈನಾಗವಳೆ ಅನ್ನೋದಕ್ಕೂ ಎಲ್ಲಿಗೆ ಸಂಬಂಧ? ಸೊ ಈ ತರದವರೆಲ್ಲ ಶುರುವಾಗ್ಬಿಟ್ಟವ್ರೆ. ಮತ್ತೆ ನಾವ್ ಹೇಳಿದ್ದು ಆ ತರದಷ್ಟೇ ಹೇಳಿದ್ದು, ಇನ್ನೇನಲ್ಲ. ನೀವೇ ಅದು ಯಾರಿಗೂ ಇಲ್ಲಿ ಪರ್ಸನಲ್ ಅಲ್ಲ. ಇಲ್ಲ, ಅವನು ಉಡುಪಿ ಹುಡುಗ ಅದು ಕಮೆಂಟ್ ಹಾಕಿದ್ದು ನಾನು ಟ್ರೇಸ್ ಮಾಡಿ ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ. ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನ್ ಮಾತಾಡಲ್ಲ. ನನಗೆ ಮನೆಗೂ ಹೇಳಿ ಕಳ್ಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಾಗ್ತಾ ಇದೆ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನೀನು ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ ಅಣ್ಣ, ವೈನ್ ಅಂತೆಲ್ಲ ಬರ್ದ್ ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ, ವೈನಾಗವಳೆ ಅಂದ್ರೆ ಸುಂದರವಾಗಿದ್ದಾಳೆ ಅಂತ ಗೆಳೆಯಂಗೆ ಹೇಳಿದೆ. ದಿಸ್ಟಿಗೆ ಎಲ್ಲಾ ಪದಗಳು ಗೆಳೆಯ ಕಳಿಸ್ಕೊಟ್ಟ. ನಾನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ ಅಂತ ಹೇಳಿದೆ. ಈ ತರ ಗೊತ್ತಿದ್ದ ಕಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ, ಸಾಕು ಇನ್ಮೇಲೆ ದಯವಿಟ್ಟು ಅಷ್ಟೇ. ಇನ್ನೇನಾದ್ರೂ ಇದ್ರೆ ಸಾಂಗ್ ಬಗ್ಗೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಅಂಡ್ ಸಾಂಗ್ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಹೆಂಗ್ ಬಂದಿದೆ ಅಂತ. ನೀವು ಹೇಳಿ. ಅಫ್ಕೋರ್ಸ್ ಬಹುಶಃ ಎಲ್ಲರೂ ಪ್ರಶ್ನೆಗೆ ಉತ್ತರ ಆಯ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್.